ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನೀವೆಲ್ಲ ಕಾಯ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ಜೊತೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕಡೆ ಕಾಲ್ ಕೂಡ ಮಾಡಿ ಕೇಳ್ತಾ ಇದ್ದಾರೆ ಯಾವತ್ತು ಸರ್ ನಮಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಯಾವಾಗ ಶುರು ಆಗುತ್ತೆ, ಎಂಡ್ ಆಫ್ ದಿ ಸೆಮಿಸ್ಟರ್ ಎಂಡ್ ಯಾವಾಗ ಆಗುತ್ತೆ ಅಂತ ನೋಡಿ. ಈಗ ಅನೌನ್ಸ್ ಮಾಡಿರುವಂತಹ ಡೇಟ್ ನೀವು ನಿಮ್ಮ ಕಣ್ಮುಂದೆ ನಿಮ್ಮ ಡಿಸ್ಪ್ಲೇ ನಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಬಂದಿರುವಂತಹ ಡೇಟ್ ಏನಪ್ಪಾ ಅಂತಂದ್ರೆ ಮುಕ್ತಾಯ ಆಗುವಂತದ್ದು 8/11/25 ಅಂದ್ರೆ ನವೆಂಬರ್ಗೆ ಹೋಗಿದೆ. ಸೊ ನವೆಂಬರ್ ಅಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಎಂಡ್ ಆಗ್ತಾರಂಥದ್ದು 8ನೇ ತಾರೀಕು ಲಾಸ್ಟ್ ವರ್ಕಿಂಗ್ ಡೇನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು 8ನೇ ತಾರೀಕು ಆಯ್ತು ಅಂದ್ರೆ ನಮ್ಗಿರುವಂತಹ ಎಕ್ಸಾಮ್ಸ್ ಯಾವಾಗ? ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆ ಪಠ್ಯಕ್ರಮಗಳು ಥಿಯರಿ ಪರೀಕ್ಷೆಗಳು ನೋಡಿ. ಅಂದ್ರೆ ಓಲ್ಡ್ ಅವ್ರಿಗಿರುವಂತಹ ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತಪ್ಪ ಅಂದ್ರೆ 14th 11 ಇಂದ ಹಿಡಿದು ಸೊ ನಿಮ್ಗೆ 25th ಸೊ ಅಂದ್ರೆ 25th ವರೆಗೂ ಕೂಡ ನಿಮ್ಗೆ ಏನಪ್ಪಾ ನಡೆಯುತ್ತೆ, ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆಯುತ್ತೆ. ಜೊತೆಲಿ 15 ಸೀರೀಸ್ ಅವರು ನೆನ್ಪಿಟ್ಕೊಳ್ಳಿ. 15 ಸೀರೀಸ್ ಮತ್ತೆ 9 ಸೀರೀಸ್ ಮತ್ತೆ 2003 ಸೀರೀಸ್ ಕೂಡ ಇದೆ. ಅವರಿಗೆಲ್ಲ ಯಾವಾಗಪ್ಪ ಎಕ್ಸಾಮ್ಸ್, ಥಿಯರಿ ಎಕ್ಸಾಮ್ಸ್ ಈ ಟೈಮ್ ಅಲ್ಲಿ ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಯಾವಾಗಿಂದ ಯಾವಾಗ? 14th ಮತ್ತೆ 25th ವರೆಗೂ ಇರುತ್ತೆ. ಇನ್ನ ನಿಮಗೆ ಥಿಯರಿ ಎಕ್ಸಾಮ್ಸ್ ಆಗುವಂತದ್ದು ಅಂದ್ರೆ ಯಾವ ವಿದ್ಯಾರ್ಥಿಗಳು ಈಗ ಮೊದಲನೇ ಸೆಮ್, ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ, ಫಿಫ್ತ್ ಸೆಮ್ ಅಲ್ಲಿ ಇದ್ದೀರಾ, C20 ಮತ್ತೆ C25 ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. C25 ಅವರು ಮತ್ತೆ C20 ಅವರಿಗೆ ಥಿಯರಿ ಎಕ್ಸಾಮ್ ಅಂದ್ರೆ 20 ಸೀರೀಸ್ ನಾನು ಈಗಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. 20 ಸೀರೀಸ್ ಮ್ಯಾಥ್ಸ್ ಎಕ್ಸಾಮ್, 20 ಸೀರೀಸ್ ನ ಮ್ಯಾಥ್ಸ್ ಎಕ್ಸಾಮು, 20 ಸೀರೀಸ್ ನ ಮ್ಯಾಥ್ಸ್ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಯಾವಾಗ ನಡೆಯುತ್ತೆ? ಇಟ್ ಈಸ್ ಆನ್ 27th ಇಂದ 13th ವರೆಗೂ ನಡೆಯುತ್ತೆ. ಓಕೆ, 27th ಇಂದ 13th ವರೆಗೂ ಈಗಲೇ ನೋಡ್ಕೊಂಬಿಡಿ. ನಿಮ್ಗೆ ಕೊಟ್ಟಿರುವಂತ ಡೇಟ್ ಡ್ಯೂರೇಷನ್ ಯಾವಾಗಿದೆ? 27th ಇಂದ 13th ಅಂದ್ರೆ ಆಲ್ಮೋಸ್ಟ್ ನಿಮಗೆ ಇಲ್ಲೊಂದು 3 ಮತ್ತೆ 16 ಡೇಸ್. ಆ 16 ಡೇಸ್ ಅಲ್ಲಿ ಗ್ಯಾಪ್ ಕೊಡ್ತಾರಾ ಕೊಡಲ್ವಾ? ಅದೆಲ್ಲ ಏನೂ ಇಲ್ಲ. ಅದಾದ್ಮೇಲೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗುವಂತದ್ದು ಮತ್ತೆ 4th ಸೆಮ್ ಅಥವಾ 6th ಸೆಮ್ ಸ್ಟಾರ್ಟ್ ಆಗುವಂತದ್ದು ಯಾವಾಗ? 15th ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ನಿಮಗೆ ಅಫಿಷಿಯಲ್ ಆಗಿ ಬಂದಿರುವಂತಹ ಆರ್ಡರ್. ಇದ್ರ ಪ್ರಕಾರ ನೀವೇನ್ ಮಾಡಿ ಫಾಲೋ ಅಪ್ ಮಾಡ್ಕೊಳ್ಳಿ. ಇನ್ನ ನೀವು ಓದಕ್ ಶುರು ಮಾಡಿಲ್ಲ ಅಂದ್ರೆ ಈಗಲೇ ಓದಕ್ ಶುರು ಮಾಡಿ. ಈಗಲೇ C20 ಬ್ಯಾಕ್ ಸಬ್ಜೆಕ್ಟ್ಸ್ ಯಾವ್ದಿದೆಯೋ ನೋಡಿ. ನೆಕ್ಸ್ಟ್ ಸೆಮ್ಗೆ ಎಂಡಿಗೆ DCT ಎಕ್ಸಾಮ್ ಇರುತ್ತೆ. ಹಾಗಾದ್ರೆ ಯಾರೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಇರ್ತಾರೋ ಅವರೆಲ್ಲ ಈಗಲೇ ಕ್ಲಿಯರ್ ಮಾಡ್ಕೊಂಡು ಟ್ರೈ ಮಾಡಿ. ಅಂದಾಗ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮಾಡಿ. ನೋಡೋಣ 1000 ಲೈಕ್ಸ್ ಹೋಗುತ್ತಾ ಅಂತ ಹೇಳಿ. ಸುಮಾರು ದಿನ ಆಯ್ತು ನೋಡಿ. ನಿಮ್ಗೆ ಜೊತೆಗೆ ವಿಡಿಯೋಸ್ ಲೈವ್ ಕ್ಲಾಸಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಒಂದು ಪ್ಲಾನ್ ಮಾಡ್ಕೊಂಡು ನಿಮಗೆ ಲೈವ್ ಕ್ಲಾಸಸ್ ನ ತಗೋತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.